ನಮಸ್ಕಾರ ವೀಕ್ಷಕರೇ, ನಾಗರಬಾವಿ ನಾಗರಿಕರ ಸ್ನೇಹ ಬಳಗದ ವತಿಯಿಂದ ಸ್ನೇಹಜೀವಿ ಮೋಹನ್ ರಾಮ್ ರವರ ಜನ್ಮದಿನವನ್ನ ನಾಗರಬಾವಿ ಬೈಟು ಕಾಫಿ ಹತ್ತಿರ ಅದ್ಧೂರಿಯಾಗಿ ಜನ್ಮದಿನವನ್ನ ಆಚರಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ನಾಗರಬಾವಿ ನಾಗರಿಕರ ಸ್ನೇಹ ಬಳಗದ ಎಲ್ಲ ಸದಸ್ಯರು ಕೂಡ ಮೋಹನ್ ರಾಮ್ ರವರ ಜನ್ಮದಿನಕ್ಕೆ ಅದ್ಧೂರಿಯಾಗಿ ಶುಭ ಕೋರಲಾಯಿತು. ನಾಗರಬಾವಿ ನಾಗರಿಕರ ಸ್ನೇಹ ಬಳಗದ ತುಂಬ ಹಳೆ ಸ್ನೇಹಿತರು ಆದಂಥ ನಮ್ಮ ಮೋಹನ್ ರಾಮ್ರವರು ಇವತ್ತು ಜನ್ಮದಿನದ ಶುಭಾಶಯಗಳು. ಇಲ್ಲಿ ನಮ್ಮ ನಾಗರಬಾವಿ ಬೈಟು ಕಾಫಿ ಸರ್ಕಲ್ ಅಂತಂದರೆ ಒಂದು ಬೆಂಗಳೂರಿಗೆ ಒಂದು ಹೆಸರು ಮಾಡಿರುವಂಥ ಒಂದು ಸರ್ಕಲ್ಲು. ಏನಾದರೂ ಇಲ್ಲಿ ತುಂಬ ಒಳ್ಳೆ ಅಫಿಷಿಯಲ್ಸ್ ಇರುವಂಥ ಜಾಗ ಮತ್ತು ಎಲ್ಲ ಸ್ನೇಹಜೀವಿಗಳಿರುವಂಥ ಜಾಗ. ಹಾಗಾಗಿ ನಾವು ಪ್ರತಿ ವರ್ಷ ಇದೇ ಥರ ನಮ್ಮ ಸ್ನೇಹಿತರು ಯಾರಿದ್ದರೆ ಕೂಡ ಅವರೆಲ್ಲರಿಗೂ ಈ ಥರ ಅವರ ಜನ್ಮದಿನ ಈ ಥರ ಆಚರಿಸ್ತಾ ಇರ್ತೀವಿ. ಅವ್ರಿಗೆ ಇನ್ನೂ ಈ ಜನ್ಮದಿನ ಶುಭಾಶಯಗಳೊಂದಿಗೆ ಅವರಿಗೆ ಅವರ ಆರೋಗ್ಯ ಆಯುಷ್ಯ ಕೊಟ್ಟು ದೇವರು ಚೆನ್ನಾಗಿ ಕಾಪಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ನಮ್ಮ ಮೋಹನ್ ರಾಮ್ ಅವರ ಜನ್ಮದಿನಕ್ಕೆ ಮೊದಲನೇದಾಗಿ ಶುಭಾಶಯ ಕೋರ್ತಾ ಇದ್ದೀವಿ. ನಾಗರಬಾವಿ ಸ್ನೇಹ ಬಳಗ ಇವತ್ತು ನಮ್ಮ ಮೋಹನ್ ರಾಮನ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಅವರು ಸ್ನೇಹ ಮತ್ತು ಸರಳ ಜೀವಿ. ಇಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅವರೊಬ್ರು ನಮ್ಮಲ್ಲಿ ಪ್ರಮುಖರು, ಹಿರಿಯ ಜೀವ. ಹಾಗಾಗಿ ಅವ್ರಿಗೆ ತಾಯಿ ನಗರ ದೇವತೆ ಅಣ್ಣಮ್ಮ ಹಾಗೂ ಬೆಟ್ಟದ ಗಣಪತಿ ಅವ್ರಿಗೆ ವಿಶೇಷವಾಗಿ ಆಶೀರ್ವಾದ ಮಾಡಿ ಅವ್ರಿಗೆ ದೇವರು ಆಶೀರ್ವಾದ ಕೊಡ್ಲಿ, ವಿಜಯ ವೀರ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ನಾವು ಬೇಡ್ಕೊತಾ ಇದ್ದೀವಿ. ಈ ನಮ್ಮ ನಾಗರಬಾವಿ ನಾಗರಿಕ ಸ್ನೇಹ ಸ್ನೇಹ ಬಳಗ ಇದೆ, ಇದಕ್ಕೆ ನಾಮಕರಣ ಮಾಡಂತ ವ್ಯಕ್ತಿ ಮೊದಲನೇದಾಗಿ. ಎರಡನೇದಾಗಿ ಇಲ್ಲಿ ಜನ ಯಾರೇ ಕೂಡಿದ್ರು ಅವ್ರ ಜೊತೆಗೆ ಬೆರೆತು ಪ್ರತಿಯೊಂದು ಕಷ್ಟ ಸುಖದಲ್ಲಾಗ್ಲಿ ಎಲ್ಲಾದು ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲಾರ ಜೊತೆ ಇರೋಂಥ ವ್ಯಕ್ತಿ. ಮೂರನೇದಾಗಿ ನಮಗೆ ಆತ್ಮೀಯರು. ಇವತ್ತು ನೋಡಿ ಅವ್ರದ್ದು ಎಷ್ಟೇ ಕೆಲಸ ಕಾರ್ಯ ಇದ್ರು ನಾವು ಕರೆದಿದ ತಕ್ಷಣ ಅಲ್ಲೆಲ್ಲಾ ಸ್ನೇಹಿತರನ್ನು ಬಿಟ್ಟು ಮೊದಲನೇದಾಗಿ ನಮ್ಮ ಸ್ನೇಹ ಬಳಗಕ್ಕೆ ಫಸ್ಟ್ ಆಗಿ ಬಂದಿದ್ದಾರೆ. ನಮ್ಮ ಎಲ್ಲಾ ನಾಗರಬಾವಿ ನಾಗರಿಕ ಸ್ನೇಹ ಬಳಗ ವತಿಯಿಂದ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಮುಂದಿನ ದಿನಗಳಲ್ಲಿ ದೇವರು ಆಯುಷ ಆರೋಗ್ಯ ಎಲ್ಲಾ ಕೊಟ್ಟು ಅವ್ರಿಗೆ ಇನ್ನೂ ಒಳ್ಳೆ ರೀತಿಯಂತದ್ದು ಜನಸೇವೆ ಕೆಲಸ ಮಾಡೋಂಥದ್ದು ಎಲ್ಲಾ ಕೊಡ್ಲಿ ಅಂತ ನಾವು ಆಶಿಸ್ತೀವಿ. ರಾಮಣ್ಣನ ಅವರ ಹುಟ್ಟುಹಬ್ಬ ಶುಭಾಶಯಗಳು ಕೋರೋದಕ್ಕೆ ಇವತ್ತು ಬೈಟು ಕಾಫಿ ಸರ್ಕಲ್ ಅಲ್ಲಿ ನಾವೆಲ್ಲ ಸೇರಿದಿರಿ. ಅಣ್ಣ ಯಾವಾಗೂ ಹಸನ್ಮುಖಿಯಾಗಿರ್ತಾರೆ. ಯಾರು ನಗುಮುಖದ ಒಡೆಯ ಅಂತ ಹೇಳಿದ್ರೆ ನಮ್ ಮೋಹನ್ ರಾಮಣ್ಣ. ಹಾಗಾಗಿ ಅಣ್ಣನ್ಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತ ಬೇಡ್ಕೊಡ್ತೀರಿ. ಇನ್ನೂ ಹೆಚ್ಚು ಕೆಲಸಗಳು ಅಣ್ಣನ ಕಡೆಯಿಂದ ಆಗ್ಲಿ ಅಂತಾನು ನಾವ್ ಇಚ್ಛೆ ಪಡ್ತೀರಿ. ಥ್ಯಾಂಕ್ ಯು. ಎಲ್ಲ ನನ್ನ ಆತ್ಮೀಯ ಮಿತ್ರರು, ನನ್ನ ಸಹೋದರರು, ನನ್ನ ಸಹೋದರಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ನಾವು ಎಲ್ಲೋ ಹುಟ್ತೀವಿ, ಎಲ್ಲೋ ಬೆಳಿತೀವಿ, ಎಲ್ಲೋ ಸೇರ್ತೀವಿ. ಅದಕ್ಕೆ ಉದಾಹರಣೆ ನಮ್ಮ ನಾಗರಬಾವಿ ಸ್ನೇಹ ಬಳಗ ಬೈಟು ಕಾಫಿ ಮುಂಭಾಗ. ಇಲ್ಲಿ ಎಲ್ಲಾ ತರದ್ದು ಎಲ್ಲೋ ಹುಟ್ಟಿ ಎಲ್ಲಾ ತರದ ಜನನು ಇದೀವಿ. ಆದ್ರೆ ಒಂದೇ ಟೈಮ್ ಮಕ್ಳಿಗಿನ್ನ ನಾವು ಜೊತೆಯಾಗಿ ಇಲ್ಲಿ ಕಷ್ಟ ಸುಖದಲ್ಲಿ ಬೆರ್ತು ಹೊಡೆದಾಡ್ಕೊಂಡು ಓಡಾಡ್ಕೊಂಡು ಆತ್ಮೀಯವಾಗಿರ್ತೀವಿ ನಾವು. ಇದಕ್ಕೆ ಬೆಲೆ ಕಟ್ಟಕ್ ಆಗದೆ ಇರ್ತಕ್ಕಂಥ ಸ್ಥಳ, ಬೆಲೆ ಕಟ್ಟಕ್ ಆಗದೆ ಇರ್ತಕ್ಕಂಥ ಆತ್ಮೀಯತೆ. ಇಲ್ಲಿ ನಾವು ಏನೇ ಮನೆಯೊಳಗೆ ಕಷ್ಟ ಅನುಭವಿಸ್ಲಿ, ಇಲ್ಲಿ ಬಂದು ನಾವೊಂದ್ ಕಾಫಿ ಕುಡ್ದು ಒಬ್ರು ಮಕ ನೋಡಿ ಮಾತಾಡಿದ್ರೆ ನಮ್ಗೆ ಅವತ್ತಿನ ದಿವಸ ಎಲ್ಲಾ ನಮ್ಗೆ ಒಳ್ಳೇದಾಗುತ್ತೆ. ಅಷ್ಟು ಆತ್ಮೀಯತೆ ಅನ್ನೋದನ್ನ ನಮ್ಮನ್ನ ನೋಡಿ ನಮ್ಮ ನಾಗರಬಾವಿ ಸ್ನೇಹ ಬಳಗದ ಒಕ್ಕೂಟ ನೋಡ್ಕೊಂಡು ಎಲ್ಲರೂ ಕಲಿಬೇಕು. ಏನಂತದ್ದು ಅಂತ ಹೇಳಿದ್ರೆ, ಯಾರೇ ಒಬ್ರಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಇಂಥ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಎಲ್ಲ ಮುಂಚೂಣಿಲಿ ಇರ್ತಾರೆ. ನಾವು ಪ್ರತಿಯೊಬ್ರು ಮೇಡಮ್ ಅವರು, ಉಷಾರಾಣಿಯವರು, ನಮ್ಮ ರೇಣುಕಾ ಮೇಡಮ್ ಅವರು ಯಾವುದೇ ಒಂದಲ್ಲಿ ನಾವು ಮಹಿಳೆಗಳು ನಾವು ಹಿಂದೆ ಹೋಗ್ಬೇಕು ಅನ್ನೋ ಭಾವನೆನೇ ಇಲ್ಲ. ಅಣ್ಣ ಒಳ್ಳೆ ಕೆಲಸ ಮಾಡ್ತಾ ಇದೀವ, ನಾವು ಮುಂದೆ ಬರ್ತೀವಿ. ಅನ್ನದಾನ ಮಾಡ್ತಾ ಇದೀವ, ನಾವು ಮುಂದೆ ಬರ್ತೀವಿ. ಗಣೇಶನ್ ಕಾರ್ಯಕ್ರಮ ಮಾಡ್ತಾ ಇದೀವ, ನಾವು ಮುಂದೆ ಬರ್ತೀವಿ. ನಮ್ಮ ಡಾಕ್ಟರ್ ರಾಜು ಅವ್ರು ಇರ್ಬೋದು, ಎಲ್ಲಾರು ನಮ್ಮ ಮೂರ್ತಿಯವರು, ಮಂಜಣ್ಣ, ನಮ್ಮ ಕೆಂಪಣ್ಣವರು, ಪ್ರಭಣ್ಣ, ಇವರೆಲ್ಲ ಪ್ರತಿಯೊಬ್ರು ನಾವ್ ಹೆಸರು ಹೇಳ್ಕೊಂಡ್ರೆ ಸಾಯಂಕಾಲ ಆಗುತ್ತೆ. ಬಟ್ ನಮ್ಮ ದೇವರಾಜ್ ಅವರು ಎಲ್ಲಾರು ಕೂಡ ಆತ್ಮೀಯತೆಯಿಂದ ಇದ್ದು ನಮ್ಮೆಲ್ಲರನ್ನು ಕೂಡ ಈ ಮಟ್ಟಕ್ಕೆ ಕರ್ಕೊಬಂದು ನಮ್ಗೆ ಒಂದು ಸನ್ಮಾನ ಮಾಡಿ, ಒಂದು ಕೇಕ್ ಕಟ್ ಮಾಡಿ ನಮ್ಮ ಹುಟ್ಟಿದ ಹಬ್ಬದ ಕಾರ್ಯಕ್ರಮನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇರಲ್ಲ,
ಅವರೆಲ್ಲರಿಗೂ ನಾವು ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ಸಿ ಈ ಸಂಬಂಧ ನಮ್ಗೆಲ್ಲಾ ಜನ್ಮಗಳಿಗೂ ಇರ್ಲಿ ಅಂತ ಹೇಳ್ಬಿಟ್ಟು ಭಗವಂತನ ಹತ್ರ ಬೇಡ್ಕೋತೀನಿ.